Hello everyone. Let us see question number 33 in that A. Name the prominent parts of reflex arc. 2 mark question. 2 marks question. Okay. Name the prominent parts of reflex arc. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು? ಈಗ ನಾವು ಬಿಸಿಯಾಗಿರೋದನ್ನ ಏನೋ ಮುಟ್ತೀವಿ. ನಾನು ಕೈ ತೆಗಿಲ ಬೇಡವಾ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತೀನಾ? ನೋ, ಇಟ್ ಇಸ್ ದ ಸಡನ್ ಆಕ್ಷನ್. ನಾನು ಮುಟ್ಟಿದ ತಕ್ಷಣ ಬಿಸಿ ಆಯ್ತು, ಅಂತ ಹಿಂದ್ಗಡೆ ತಕೊಂಡಿದ್ದೀನಿ. ದಿಸ್ ಇಸ್ ರಿಫ್ಲೆಕ್ಸ್ ಆಕ್ಷನ್. ಇದನ್ನ ಮಾಡ್ತಲ್ಲ, ಅದನ್ನ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಈ ರಿಫ್ಲೆಕ್ಸ್ ಆರ್ಕ್ ಅದರಲ್ಲಿ ಯಾವ್ಯಾವ ಪಾರ್ಟ್ ಬರುತ್ತೆ ಅಂತ ನೋಡಿದ್ರೆ, ರಿಸೆಪ್ಟರ್ಸ್, ಸೆನ್ಸರಿ ನ್ಯೂರಾನ್, ರಿಲೇ ನ್ಯೂರಾನ್, motor neuron and effector. See, what are receptors? Receptors, they detect the stimulus. ಈಗ ನಾನು ಬಿಸಿ ತಟ್ಟೆ ಮುಟ್ಟಿದೀನಿ, ಬಿಸಿ ಅನ್ನುವಂಥದ್ದನ್ನ ಹೀಟ್ ಇರ್ಬಹುದು, ಪೇನ್ ಇರ್ಬಹುದು. ರಿಸೆಪ್ಟರ್ಸ್ ಇನ್ ಸ್ಕಿನ್ ಅಲ್ಲಿ ಇರುವಂತಹ ರಿಸೆಪ್ಟರ್ಸ್ ಅದನ್ನ ಆ ಸ್ಟಿಮ್ಯುಲಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಅಂಡ್ what about sensory neuron? These sensory neurons transmit nerve impulse to the spinal cord. Spinal cord ಗೆ nerve impulse ಅನ್ನ ಕಳಿಸುತ್ತೆ. That received from these receptors. Receptors ಇಂದ ಏನು ರಿಸೀವ್ ಆಗಿತ್ತಲ್ಲ nerve impulse, ಅದನ್ನ ಈ sensory neuron ಇರುವಂತದ್ದು spinal cord ಗೆ ಕಳಿಸುತ್ತೆ. And what about motor? This relay neuron connects between sensory neuron and this motor neuron. Then what about motor neuron? Motor neuron carries impulse from spinal cord to effector. Effector ವರೆಗೆ, ಸ್ಪೈನಲ್ ಕಾರ್ಡ್ ಇಂದ effector ವರೆಗೆ ಒಬ್ರು ತಗೋಬರ್ಬೇಕಲ್ಲ ಮೆಸೇಜ್ ಅನ್ನ, ಅದನ್ನ ಯಾರು ಮಾಡೋದು? ಮೋಟರ್ ನ್ಯೂರಾನ್. ಅಂಡ್ ವಾಟ್ ಇಸ್ ದ ವರ್ಕ್ ಆಫ್ effector? Effector is nothing but muscle in arm. ಇದೇನ್ ಮಾಡುತ್ತೆ? muscle or gland that produces response ಅಲ್ವಾ? ನಾವು ಬಿಸಿದನ್ನ ಮುಟ್ಟಿದೀವಿ, ಟಕ್ಕಂತ ಹಿಂದ್ ತಗೊಂಡಿದೀವಿ, ದಟ್ ಇಸ್ ರೆಸ್ಪಾನ್ಸ್. ಅದನ್ನ ಮಾಡುವಂತದ್ದು ಯಾವುದು? that produced by effector. that response produced by effector. ಈ ರೀತಿ ಆಗಿರುತ್ತೆ. ಬಟ್ ಇಲ್ಲಿ ಕೇಳಿರುವಂತದ್ದೇನು? ಪ್ರಾಮಿನೆಂಟ್ ಪಾರ್ಟ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್ ಅಂತ ಕೇಳಿದ್ದಾರೆ. ನೀವು ಪ್ರೊಸೀಜರ್ ಏನ್ ಬರೆಯೋದು ಬೇಡ. ಯು ಕ್ಯಾನ್ ಓನ್ಲಿ ರೈಟ್ this much: receptor, sensory neuron, relay neuron, motor neuron and effector. Thank you.